ಚಾಲೆಂಜ್ ನೆನ್ಪಿದೆ ತಾನೆ? ಒಂದ್ ವೇಳೆ ನಿನಗೆ ನನ್ ಮೇಲೆ ಬಣ್ಣ ಹಚ್ಚೋಕೆ ಯಶಸ್ಸು ಸಿಕ್ತು ಅಂತ ಹೇಳಿದ್ರೆ ನಾನು ಅದೇ ಬಣ್ಣನ ನಿನಗೆ ಹಚ್ತೀನಿ. ಸರಿ, ಹಾಗಾದ್ರೆ ಒಂದ್ ಕಂಡೀಷನ್. ಏನು? ನೀವ್ ನನ್ಗೆ ಬಣ್ಣ ಹಚ್ಚೋದೇ ಆದ್ರೆ ಕೈಯಲ್ಲಿ ಹಚ್ಚೋಂಗಿಲ್ಲ. ನೀನಿದ್ದಿದ್ರೆ ಹೀಗೆ ಚಾಲೆಂಜ್ ಮಾಡ್ತಿದ್ದೆ. ನಾನು ಈ ಚಾಲೆಂಜಲ್ಲಿ ಗೆಲ್ತಾನೂ ಇದ್ದೆ. ನೀನೆಲ್ಲೇ ಇದ್ರು, ಹೇಗೆ ಇದ್ರು ಸುರಕ್ಷಿತವಾಗಿರೋನು. ನಿನ್ನ ಮನಸ್ಸಲ್ಲಿ ನಾನು ಸದಾ ಇರ್ತೀನಿ ಅನ್ನೋದು ಮಾತ್ರ ನನಗೆ ಗೊತ್ತು. ಶಿವಣ್ಣ. ಓ, ಏನ್ ಪುಷ್ಪಕ್ಕ ಎಲ್ಲ ಹೊರಟ್ರಂಗೈತೆ? ದಿನಸಿ ತರಕ್ಕೆ ಸ್ವಲ್ಪ ಗಾಡಿ ಕೊಡ್ತೀರಾ? ನಂದಲ್ಲ ಪುಷ್ಪಕ್ಕ, ನನ್ ಗಾಡಿ ಗ್ಯಾರೇಜ್ ಬಿಟ್ಟಿದೀನಿ. ಇದು ಸಿದ್ದಣ್ಣಂದು. ಓ, ಇವ್ರದಾ? ಸಿದ್ದಣ್ಣ, ಒಂದ್ ಸ್ವಲ್ಪ ದಿನಸಿ ಐಟಮ್ ತರ್ಬೇಕಿತ್ತು. ಇದೇನ್ ಪುಷ್ಪಕ, ದಿನಸಿ ತರಕ್ಕೆ ದಿನ ನಡ್ಕೊಂಡೆ ಹೋಗಿ ಬರ್ತಾ ಇದ್ರ? ಅದು ಇವತ್ತು ಸ್ವಲ್ಪ ಜಾಸ್ತಿ ಇದೆ, ಅದಕ್ಕೆ ಅಂಗಡಿಯವನ್ಗೆ ತಗೊಂಬ ಅಂತ ಹೇಳ್ದೆ. ಕಸ್ಟಮರ್ ಜಾಸ್ತಿ ಇದಾರೆ, ಅದು ಇದು ಅಂತ ಕತೆ ಹೊಡಿತಾವನೆ. ನಿಮ್ ಗಾಡಿ ಕೊಟ್ರೆ ಹಿಂಗೋಗಿ ಹಂಗ್ ಬಂದ್ಬಿಡ್ತೀನಿ. ನೀನೇನೋ ಹಂಗೋಗಿ ಹಿಂಗ್ ಬಂದ್ಬಿಡ್ತೀಯ. ಗಾಡಿಯಲ್ಲಿ ಪೆಟ್ರೋಲ್ ಇಲ್ಲ ಪುಷ್ಪಕ. ಅಯ್ಯೋ, ಪೆಟ್ರೋಲ್ ಇಲ್ವಾ? ದಿನಸಿ ಹಿಂಡಿದ ಬರ್ತಾ ಹಾಕಿಸ್ಕೊ ಬರ್ತೀನಿ ಬಿಡಿ. ಅದು ಸ್ಟಾರ್ಟೇ ಆಗಲ್ಲ ಪುಷ್ಪಕ. ಏನಣ್ಣ ಹೀಗಂತೀಯ? ಮತ್ತಿನ್ನೇನು, ನಿಮ್ಗೆಲ್ಲ ಸೇವೆ ಮಾಡೋಕೋಸ್ಕರ ನಾನು ಟ್ಯಾಂಕ್ ತುಂಬಾ ಪೆಟ್ರೋಲ್ ಹಾಕ್ಸ್ಬೇಕಾಗಿತ್ತ? ಹೋಗಮ್ಮ ಸುಮ್ನೆ. ನೀನೊಬ್ಬನ ಗಾಡಿ ಕೊಡಕಾದ್ರೆ ಕೊಡಕಾಗುತ್ತೇನೋ, ಇಲ್ಲ ಅಂದ್ರೆ ಇಲ್ಲಾನೋ. ಅದೇನ್ ಬಾಯ್ ಬಂದಂಗೆಲ್ಲ ಮಾತಾಡ್ತೀಯ ನೀನು? ಓಹ್, ಗಾಡಿ ಕೊಡಲ್ಲ ಅಂದ ತಕ್ಷಣ ನಿನಗೆ ರೋಷ ಬಂದ್ಬಿಡ್ತಲ್ಲ. ಇವತ್ತಿನ ಪೆಟ್ರೋಲ್ ಬೆಲೆ ಎಷ್ಟು ಅಂತ ಕರೆಕ್ಟ್ ಆಗಿ ಹೇಳು, ಗಾಡಿ ಕೊಡ್ತೀನಿ. ಅವನು ಹೀಗೆ ಖುಷಿಯಾಗಿದ್ದದ್ ನೋಡಿ ಎಷ್ಟೋ ದಿನಗಳಾಯ್ತು ಕೇಶವ. ಅವನ್ ನಗೋದನ್ನೇ ಮರ್ತೋಗಿದ್ದಾನೆ ಅನ್ಸ್ಬಿಟ್ಟಿತ್ತು ನನಗೆ. ಈ ಹಬ್ಬದ ನೆಪದಲ್ಲಾದ್ರೂ ಅವನ್ ಮುಖದಲ್ಲಿ ನಗು ನೋಡಿದ್ನಲ್ಲ, ನನ್ಗಷ್ಟೇ ಸಾಕು. ನಂಗೂ ಅಷ್ಟೇ ಅಮ್ಮ. ಈಗ ಅನುನು ಇರೋ ಹಾಗಾಗಿದ್ರೆ ಅವನ್ ಮನ್ಸಿಗೆ ಬೇಡ ಬಿಡು. ಆಗದೆ ಇರೋದನ್ನ ನೆನೆಸ್ಕೊಂಡು ಮನ್ಸಿಗೆ ಯಾಕೆ ನೋವು ಕೊಡೋದು? ಆಗದೆ ಇರೋದು ಅಂತ ಹೇಳ್ಬಿಡಿ ಅಮ್ಮ, ಮುಂದೊಂದ್ ದಿನ ಆಗೇ ಆಗತ್ತೆ. ಆಗ ಸಮಯ ಮತ್ತು ಅವಕಾಶ ಹೀಗೆ ಕೂಡ್ ಬರ್ಬೇಕಲ್ಲ ಕೇಶವ. ಹುಚ್ಚ ಕನಸಿಗೆ ಎಲ್ಲೇ ಇಲ್ಲ, ಏನೇನೋ ಆಸೆ ಪಡ್ತೀವಿ. ಅದೇ ಆಸೆನೇ ದುಃಖಕ್ಕೆ ಕಾರಣ ಆಗುತ್ತೆ. ಅನು ಬಗ್ಗೆ ಮಾತಾಡಕ್ ಹೋದಾಗ್ಲೆಲ್ಲ ಆರ್ಯನ್ ಮುಖದಲ್ಲಿ ಮೂಡೋ ಆ ಮುಗುಳ್ನಗೆ ಕೂಡ ಮಾಯ ಆಗುತ್ತೆ ಅಂತ ಭಯ ಆಗುತ್ತೆ ಕೇಶವ. ಆರ್ಯ ಒಳ್ಳೆಯವನಮ್ಮ. ಒಳ್ಳೆಯವ್ರಿಗೆ ಯಾವಾಗ್ಲೂ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆನ ಕಳ್ಕೊಳ್ಳೋದು ಬೇಡ. ಈ ನಗು ಅವನ ಮುಖದಲ್ಲಿ ಶಾಶ್ವತವಾಗಿರುತ್ತೆ ಅನ್ನೋ ನಂಬಿಕೆ ನಂಗಿದೆ ಅಮ್ಮ. ಯಾಕೆ ಅಂದ್ರೆ ಕಳೆದೋದ್ ನಗುನ ಅನು ವಾಪಸ್ ತರ್ತಾಳೆ ಅಮ್ಮ. ಆ ನಂಬಿಕೆನೂ ನಮಗಿದೆ. ಆದ್ರೆ SP ಮುಖದಲ್ಲಿ ನಗು ಅನ್ನೋದೇ ಇಲ್ಲ.
ಎಸ್ ಪಿಗೆ ಬಣ್ಣಗಳಂದ್ರೆ ಆಗಲ್ಲ. ಎಸ್ ಪಿಗೆ ಪ್ರೀತಿಯಲ್ಲಿ ನಂಬಿಕೆ ಇಲ್ಲ. ಎಸ್ ಪಿಗೆ ಯಾವುದ್ರಲ್ಲೂ ನಂಬಿಕೆ ಇಲ್ಲ. ಈ ಎಸ್ ಪಿನ ಇವನಿಂದ ಹೇಗೆ ದೂರ ಮಾಡೋದು ಅಂತ ಮಾತ್ರ ಗೊತ್ತಾಗ್ತಿಲ್ಲ. ಅದೇ ಅಲ್ವಾ, ಬಿಟ್ಟು ಗಾಡಿ ಓಡೋರಿಗೆ ಪೆಟ್ರೋಲ್ ಬೆಲೆ ಚಿಂತೆ ಯಾಕೆ? ನೋಡ್ಸಿದಣ್ಣ, ಗಾಡಿ ಸಿಕ್ಕುತ್ತಾ ಅಂತ ಕೇಳಿದ ಮಾತ್ರಕ್ಕೆ ಈಗೆಲ್ಲ ಮಾತಾಡೋದು ಸರಿ ಇಲ್ಲ. ಒಂದು ಕೊಡ್ತೀನೇನು, ಇಲ್ಲ ಅಂದ್ರೆ ಆಗಲ್ಲ ಅನ್ನೋ. ಇಲ್ಲ ಅಂತ ಆಗ್ಲೇ ಹೇಳಿದ್ನಲ್ಲ, ನೀನೇ ಹೋಗ್ತೀರಾ ಅಷ್ಟೇ. ಏನಾಯ್ತು ಪುಷ್ಪಕ? ಏನ್ ಗಲಾಟೆ? ಗಾಡಿಗೆ ಟ್ಯಾಂಕ್ ತುಂಬಾ ಪೆಟ್ರೋಲ್ ಹಾಕಿ ಗಾಡಿ ಕೊಡ್ಬೇಕಂತೆ ಅವ್ರಿಗೆ. ಏನಿಲ್ಲ ರೋಹಿಣಿ, ಗಾಡಿ ಕೇಳ್ದೆ ಇಲ್ಲ ಅಂತ ಹೇಳಿದ್ರು ಅಷ್ಟೇ. ಅಲ್ಲ ಪುಷ್ಪಕ್ಕ, ಮಗಳು ಅಷ್ಟೊಂದು ದುಡಿತಾಳೆ, ಗಂಡ ಒಟಾನು ಪ್ರೆಸಿಡೆಂಟು. ಹಿಂಗಿರುವಾಗ ಇಲ್ಲಿ ಬಂದ್ ಬೇಡ್ಕೋತಿರಲ್ಲ, ನಿಮ್ಗೇನು ಅನ್ಸಲ್ವಾ? ಇನ್ಮೇಲಾದ್ರೂ ಈ ತರ ಓಸಿಯಾಗಿ ಬದುಕದ್ನ ಬಿಡಬಾರ್ದ? ಏಯ್, ಯಾವಳೆ ನೀನು? ಒಂದ್ ಲೋಟ ಕಾಫಿಗೆ ಇನ್ನೊಬ್ರು ಮನೆ ಸಕ್ಕರೆ ತರವಳಲ್ವಾ ನೀನು? ನನ್ನನ್ನ ನಿನ್ನಂಗ್ ಅನ್ಕೊಂಡ? ಆದ್ರೆ ನನ್ನನ್ ಯಾರು ಹೀಗೆ ಅವಮಾನ ಮಾಡಲ್ಲ ಪುಷ್ಪಕ್ಕ. ದಿನ ಅವ್ರ ಹತ್ರ ಬೇಡ್ಕೊಂಡ್ ಬದುಕೋತಾರ ಮಾತಾಡ್ತೀಯಲ್ಲ. ಏನೋ ಅರ್ಜೆಂಟ್ ಆಗಿ ಹೋಗ್ಬೇಕಿತ್ತು, ಸ್ವಲ್ಪ ಗಾಡಿ ಕೊಡಪ್ಪ ಅಂತ ಕೇಳ್ದೆ, ಅದೇ ತಪ್ಪಾಗೋಯ್ತಾ? ಏನೋ ಗತಿ ಇಲ್ದೆ ಅಂಗ್ಲ ಹಚ್ಕೊಂಡೇನ್ ಬೇಡ್ತಾ ಇಲ್ಲ. ಸಿದ್ದಣ್ಣ ಕೇಳಿಸ್ಕೊ, ಈ ಗಾಡಿ ಏನು ಇದ್ರ ಅಪ್ಪನಂತ ಗಾಡಿನ ಈ ತಿಂಗಳು ಮುಗಿಯೋದ್ರೊಳಗಡೆ ನಾನ್ ತಗೊಳ್ಳಿಲ್ಲ. ನನ್ನ ಹೆಸರು ಪುಷ್ಪ ಅಲ್ಲ. ಬಣ್ಣ ಹಚ್ಚಿದ ಮೇಲೆ ಯಾಕೆ ಸರ್ ಅಲ್ಲಿ ನಿಂತ್ಕೊಂಡಿದ್ದೀರಾ? ಬ್ರೋಯಿನ್ಲೋ ಯಾವ್ದೋ ಮೂಡ್ ನಲ್ಲಿದ್ದಾರೆ ಅನ್ಸತ್ತೆ. ಹಾಗೇನಿಲ್ಲ, ನೀವೆಲ್ಲ ಬಣ್ಣ ಹಚ್ಚಿದ್ಮೇಲೆ ಹೇಗ್ ಕಾಣ್ತೀರಾ ಅಂತ ನೋಡ್ಬೇಕಿತ್ತು, ಅದಕ್ಕೆ ಬಂದೆ. ಆರ್ಯ ಸರ್, ನನ್ ಪರಿಸ್ಥಿತಿ ನೋಡಿ. ಎನಿಹೌ, ಥ್ಯಾಂಕ್ ಯು ಆಲ್ ಫಾರ್ ಕಮಿಂಗ್. ಸರ್, ಇನ್ಫ್ಯಾಕ್ಟ್ ನಾವೆಲ್ಲರೂ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು. ವಿ ಹ್ಯಾಡ್ ಅ ಗ್ರೇಟ್ ಟೈಮ್. ಬಾಯ್ ಸರ್. ನಿಮ್ಗೇನ್ ಬಿಡಿಯಕ್ಕ, ವರ್ಧನ್ ಕಂಪನಿ ಸಪೋರ್ಟ್ ಇದೆಯಲ್ಲ. ಇದ್ರ ಅಪ್ಪನಂತದನ್ನು ತಗೋತೀರಾ, ಇದ್ರ ತಾತನಂತದನ್ನು ತಗೊಳ್ತೀರಾ. ರಜನಿ, ಕೆಲವೊಂದ್ಸಲ ನಾವು ಮಾತಾಡದೆ ಇದ್ರೇ ಒಳ್ಳೇದು ಅನ್ಸುತ್ತೆ. ಈ ಪುಷ್ಪಕ್ಕ ಇರುವೆಗೂಡಲ್ಲಿ ಕೈ ಹಾಕಿ ಲಬಲಬೋ ಅಂತ ಇದ್ದಾಳೆ. ಸಪೋರ್ಟ್ ಗಿದ್ದಾರೆ ಅಂದ್ ಮಾತ್ರಕ್ಕೆ ಎಲ್ಲರ ಹತ್ರ ಸಹಾಯ ಕೇಳ್ತೀವಿ ಅಂತ ಅನ್ಕೊಂಡಿದ್ದೇನೆ. ಅಯ್ಯೋ ನೀನು ಬುದ್ಧಿಗೆ. ನೋಡ್ತಾ ಇರು, ಇಷ್ಟು ವರ್ಷ ನಾನು ಉಳಿಸಿದ ದುಡ್ಡು ಗಳಿಸಿದ ದುಡ್ಡಿಂದ ಗಾಡಿ ತಗೋತೀನಿ. ಕಡ್ಲೆಪುರಿ ಹಂಚುವಾಗ ಡಬ್ಬಿ ತಗೊಂಡ್ ಬಾ. ಅನು ಇಲ್ದೇ ಇದ್ರು ಸರ್ ಇಷ್ಟೊಂದು ಖುಷಿಯಾಗಿರೋದನ್ನ ನೋಡ್ತಿದ್ರೆ ತುಂಬಾನೇ ಸಮಾಧಾನ ಆಗ್ತಿದೆ ನಂಗೆ. ಅನುಗೆ ನೀವು ಕೊಟ್ಟಿದ್ದ ಸ್ಥಾನನ ಈಗ ನನಗ್ ಕೊಡ್ತಿದ್ದೀರಾ ಅನ್ನೋದು ನನಗೆ ಅರ್ಥ ಆಗ್ತಿದೆ ಸರ್. ಸರ್, ಯು ಲುಕ್ ಸೋ ಹ್ಯಾಪಿ ಟುಡೇ. ಎಸ್, ಐ ಆಮ್ ಹ್ಯಾಪಿ. ದುಃಖ ಪಡುವಂಥದ್ದು ಏನೂ ಆಗಿಲ್ವಲ್ಲ. ಎಸ್ ಸರ್. ಸರ್, ನೀವ್ ಯಾವಾಗ್ಲೂ ಹೀಗೆ ಖುಷಿಯಾಗಿರ್ಬೇಕು ಸರ್. ಐ ವಿಶ್ ಯು ಆಲ್ ದ ಹ್ಯಾಪಿನೆಸ್ ಇನ್ ಲೈಫ್. ಒನ್ಸ್ ಅಗೇನ್ ಹ್ಯಾಪಿ ಹೋಲಿ. ಟೇಕ್ ಕೇರ್. ಥ್ಯಾಂಕ್ ಯು ಮೀರಾ. ವಿಶಿಂಗ್ ಯು ದ ಸೇಮ್. ಎಲ್ರಿಗೂ ಮತ್ತೊಮ್ಮೆ ಹ್ಯಾಪಿ ಹೋಲಿ. ಬಾಯ್, ಟೇಕ್ ಕೇರ್, ಸಿ ಯು. ಮೈ ಎಲ್ಲ ಅಂಟಂಟು, ಯಾಕೆ ಫಸ್ಟ್ ಫ್ರೆಶ್ ಅಪ್ ಆಗ್ಬೇಕು. ಒಂದ್ ನಿಮಿಷ ಇರು ಮನ್ಸಿ, ಯಾಕಷ್ಟು ಅರ್ಜೆಂಟು? ಬಣ್ಣ ಹಚ್ಕೊಳ್ಳೋಕ್ಕೂ ಅರ್ಜೆಂಟು, ಬಣ್ಣನ ತೊಳ್ಕೊಳ್ಳೋದಕ್ಕೂ ಅರ್ಜೆಂಟಾ?
ಆರ್ಯ, ಕಳೆದು ಹೋದ ಬಣ್ಣಗಳೆಲ್ಲ ಮತ್ತೆ ನಿನ್ನ ಬದುಕಿನಲ್ಲಿ ಬರೋ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಬಹುಶಃ ಈ ನನ್ನ ಯೋಚನೆಗಳೇ ಅನುನ ಬೇಗ ಕರೆಸ್ಕೊ ಅಂತ ಮೀರಾಗಿ ಹೇಳೋ ಹಾಗೆ ಮಾಡಿಸ್ತೋ ಏನೋ. ಮೀರನ್ಗೆ ನಾನು ಯಾವಾಗ ಹಾಗೆ ಹೇಳಿದೆ? ಪ್ರಯಾಣ ಮಾಡ್ಬೇಕಾದ್ರೆ ಹುಷಾರು ಬಂಗಾರ. ಕಂಡಕ್ಟರ್ ನಂಬರ್ ನಾ ಬರ್ದಿಟ್ಕೋ. ಅಲ್ಲ, ಸೇಫ್ಟಿಗೆ ಕಣ. ಬಸ್ ನಂಬರ್ ಬರ್ಕೋ. ಅನು, ನಿನ್ ವಾಯ್ಸು ಬ್ರೇಕ್ ಆಗ್ತಾ ಇದೆ. ತಲುಪದ ಮೇಲೆ ಫೋನ್ ಮಾಡ್ತೀಯಾ? ಸರಿ ಸರಿ ಕಣ, ಸರಿ. ಸುಬ್ಬು, ನನ್ನ ಹತ್ರನೇ ಸವಾಲ್ ಮಾಡ್ತಾರಲ್ಲ, ನೋಡ್ತಾ ಇರು. ನಲ್ಲಿ ನೀರ್ ಹಿಡಿಯಕ್ಕೂ ಹೊಸ ಗಾಡಿಲೇ ಹೋಗ್ತೀನಿ. FTಲಿ ಎಷ್ಟು ಕಟ್ಟಿರೋದು? 5,000. ಅನು ನನಗ್ ಕೊಟ್ಟಿರೋ ದುಡ್ಡಲ್ಲಿ 1 ಪೈಸನ ಖರ್ಚು ಮಾಡ್ದೆ, ಇಟ್ಟಿರೋದು 20,000. ಒಟ್ಟು 29,000 ಆಯ್ತಲ್ಲ. 29,000ಕ್ಕೆ ಯಾವ ಗಾಡಿ ಬರುತ್ತೆ? ಸುಬ್ಬು, ಏನೇ ನಿಂದು? ಒಟ್ಟಾರು ಜನ ದಿನಕ್ಕೆ 4 ತರ ಮಾತಾಡ್ತಾರೆ. ಅದನ್ನೆಲ್ಲ ಸವಾಲ್ ಹಾಕೊಂಡು ಹೊರಟ್ರೆ ನೆಮ್ಮದಿ ಹಾಳಾಗತ್ತೆ. ಬಿಟ್ಟಾಕೆ ಪುಷ್ಪ, ಮಗಳು ಬೆಳಗಾಂ ಬಸ್ ಹಿಡಿದಿದ್ದಾಳಂತೆ. ಒಂದಷ್ಟು ದೂರ ಬರ್ದಿದ್ದೀನಿ ಅಂತಾನು ಹೇಳಿದ್ಲು. ನೆಟ್ವರ್ಕ್ ಸರಿ ಇರ್ಲಿಲ್ಲ, ಸರಿಯಾಗಿ ಕೇಳಿಸ್ಲಿಲ್ಲ. ಏನು ನೀನ್ ಯಾಕೆ ಹೀಗಾಡ್ತಿದ್ಯಾ ಸುಬ್ಬು? ಅವಳೇನ್ ಸ್ಕೂಲ್ ಟ್ರಿಪ್ ಹೋಗ್ತಿದ್ದಾಳ? ಬಸ್ ಹತ್ತಿದಾಳಲ್ವಾ, ಆರಾಮಾಗಿ ಮಲ್ಕೊಂಡು ಹೋಗ್ತಾಳ ಬಿಡು. ಮೀರಾ, ನಾನು ನಿನಗೆ ಮೆಸೇಜ್ ಮಾಡಿದ್ನ? ಯಾ ಸರ್, ನಿನ್ನೆ ಮಾಡಿದ್ರಲ್ಲ. ನೋ, ಐ ಆಮ್ ನಾಟ್ ಕಿಡ್ಡಿಂಗ್. ಬ್ರೋ ಇನ್ ಲಾ ನಿದ್ದಲ್ಲಿ ನಡೀತಾರಲ್ವಾ, ಅದವ್ರಿಗೆ ಗೊತ್ತಾಗಲ್ಲ ಅಂತ ಅನ್ಸುತ್ತೆ. ನಾನು ಮೀರಾ ಕಳ್ಸಿದ ಮೆಸೇಜ್ ನನ್ನ ಫೋನಲ್ಲಿಲ್ಲ. ರಾತ್ರಿ ಹೋಗಿದ್ದು ನಂಗೆ ನೆನಪೂ ಇಲ್ಲ. ಏನಾಗ್ತಿದೆ ನನಗೆ? ಮೀರಾ ಆಗಲಿ ಅತ್ತಿಗೆ ಆಗಲಿ ನನ್ನ ಹತ್ರ ಸುಳ್ಳು ಹೇಳೋ ಅವಶ್ಯಕತೆನೇ ಇಲ್ಲ. ಅವ್ರು ಖಂಡಿತ ಸುಳ್ಳು ಹೇಳ್ತಿಲ್ಲ. ಸಮಸ್ಯೆ ನನ್ನಲ್ಲೇ ಇದೆ. ನಾನೀ ಕೋಣೆ ಬಿಟ್ಟು ಇವತ್ತೆಲ್ಲೂ ಹೋಗಬಾರ್ದು. ಮನೇಲಿ ಯಾರಿಗೆ ಹೇಳಿದ್ರು ಈ ನನ್ನ ಮಾತನ್ನ ಯಾರು ನಂಬೋಲ್ಲ. ಅದಕ್ಕೆ ಒಬ್ಬರೇ ಈ ವಿಷಯದಲ್ಲಿ ಸಹಾಯ ಮಾಡೋಕ್ಕಾಗೋದು. ಅದಕ್ಕೆ ಕ್ಷಮಿಸಿ, ನಿಮಗೆ ತೊಂದರೆ ಕೊಡ್ತಿದ್ದೀನಿ. ನನಗೆ ನಿಮ್ಮಿಂದ ಒಂದು ಸಹಾಯ ಆಗಬೇಕು. ಯಾ, ಹೇಳಿ ಬ್ರೋ ಇನ್ ಲಾ. ಹೇಳಿ. ಸುಬ್ಬು, ಇದೆಷ್ಟಿದೆ ಅಂತ ನೀನೊಂದ್ಸರಿ ಎಣ್ಸೋ. 4,000ನ 4 ಸಲ ಲೆಕ್ಕ ಹಾಕಿದ್ರು ಅದು 4,000. ಮಗಳ ಬಗ್ಗೆ ಅಷ್ಟು ಕಾಳಜಿಯಿಂದ ಮಾತಾಡ್ತಿದ್ದೀನಿ, ಮಕ್ಕಳಾಟ ಆಡ್ಕೊಂಡು ಕೂತಿದ್ದಾಳೆ. ಅಲ್ಲ ಕಣೆ, ಪೆಟ್ರೋಲ್ ಬೆಲೆ 100 ರೂಪಾಯಿ ಆಗ್ತಾ ಇದೆ. ಗಾಡಿ ತಗೋತೀನಿ ಅಂತ ಹೊಟ್ಟಿದ್ಯಲ್ಲ, ಕರ್ಮ ನಂದು. ಸುಬ್ಬು, ಮಗಳ ಬಗ್ಗೆ ಕಾಳಜಿನೂ ಇದೆ, ಸವಾಲ್ ಬಗ್ಗೆ ಛಲನೂ ಇದೆ. ಎರಡನ್ನು ಆ ಸೌದತ್ತಿ ತಾಯಿ ನೋಡ್ಕೋತಾಳೆ. ನೀನು ಆರಾಮಾಗಿ ಮಲ್ಕೋ. ಅಂದ್ರೆ ಈಗೇನು, ತಿಂಗಳು ಮುಗಿಯೋದ್ರೊಳಗೆ ಗಾಡಿ ತಗೋತೀಯ ನೀನು? ಮತ್ತೆ ಸೋಲ ಮಾತೇ ಇಲ್ಲ. ಹೆಂಗೋ ತಿಂಡಿ ಸಪ್ಲೈ ಸ್ಟಾಲ್ ಶುರು ಮಾಡಿದ್ದೀನಲ್ಲ, ಅದ್ರಲ್ಲಿ ದುಡ್ಡು ಮಾಡೇ ಮಾಡ್ತೀನಿ, ನೋಡ್ತಾ ಇರೋ. ಇನ್ನು ಅದೇನೇನ್ ನೋಡ್ಬೇಕಪ್ಪ. ತಾಯಿ ಗುಡ್ಸಕ್ಕೆ
ಈ ಸೀರೆ ಆಗುತ್ತಲ್ವೇನೆ? ಈ ಸೀರೆ ಆ ಸೀರೆ ಅಂತ ಏನಿಲ್ಲ ಸುಬ್ಬು, ಭಕ್ತಿಯಿಂದ ಆ ತಾಯಿಗೆ ಅರ್ಪಿಸಿದ್ರೆ ಅರ್ಪಿಸ್ಕೊಂತಾಳೆ. ಅನುಗೆ ಸೌದತ್ತಿಗೆ ಹೋಗಕ್ಕಾಗುತ್ತೋ ಇಲ್ವೋ ಕಣೆ, ಆಫೀಸಿಂದ ಊಟಿಗೆ ಹೋಗ್ಬೇಕು ಅಂತ ಬೇರೆ ಹೇಳ್ತಿದ್ರಂತೆ. ಜೋಗ್ತವ ಹೇಳಿಲ್ವಾ ಅಮ್ಮನ ಗುಡಿಗೆ ಹೋಗ್ಬೇಕಂತ? ಹೋಗ್ಬೇಕು ಅಂತ ಹೇಳಿದ್ಮೇಲೆ ಹೋಗ್ಬೇಕು ಅಷ್ಟೇ. ನೋಡು, ಅಮ್ಮನ ಗುಡಿಗೆ ಹೋಗುವಾಗ ಅಂಗಡಿಗೆ ಹೋಗಿ ಸೀರೆ ತಗೊಳಕ್ ಆಗುತ್ತೋ ಇಲ್ವೋ ಅಂತ ಇವತ್ತೇ ತರಕ್ ಹೇಳಿದ್ದು. ಮರ್ತ್ಬಿಡಕ್ಕೂ ಮುಂಚೆ ಅನ್ನು ಲಗೇಜ್ ಬ್ಯಾಗಲ್ಲಿ ಇಟ್ಬಿಡ್ತೀನಿ. ತಾಯಿ ಆಶೀರ್ವಾದ ಇದ್ದಿದ್ದಕ್ಕೆ ಅವತ್ತು ನನ್ನ ಸೀರೆನ ಸೀದಾ ಬ್ಯಾಗ್ ಒಳಗೆ ಹಾಕೋ ಹಾಗಾಯ್ತು. ಇಲ್ಲ ಅಂದಿದ್ರೆ ಅನು ಊಟಿಯಿಂದ ಸೀದಾ ಸೌದತ್ತಿಗೆ ಹೋಗ್ತಾಳೆ ಅಂತ ನನಗೇನ್ ಕನ್ಸ ಬಿದ್ದಿತ್ತು. ಇದೆಲ್ಲ ಆ ತಾಯಿ ಲೆಕ್ಕಾಚಾರನೇ ಸುಬ್ಬು. ಇಲ್ಲ ಅಂದ್ರೆ ಅವಳಗ್ ತಲುಪಬೇಕಾಗಿದ್ದ ಸೀರೆನ ನನ್ ಕೈಯಾರ ಹಿಡುವಾಗ ಮಾಡ್ತಿದ್ಲ ಹೇಳು? ಇದೆಲ್ಲ ಮೊದ್ಲೇ ನಿರ್ಧಾರ ಆಗಿತ್ತು ಅನ್ಸುತ್ತೆ ಸುಬ್ಬು. ನನ್ಗೀಗ ಯಾವ ಚಿಂತೆನೂ ಇಲ್ಲ, ನೀನು ನೆಮ್ಮದಿಯಾಗಿ ಮಲ್ಕೋ. ನೀನು ಮಲ್ಕೋ. ರಾತ್ರಿ ಹೊತ್ತಲ್ಲಿ ತಿರುಗಿಸಿ 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 ಅದನ್ನೇ ಎಣಿಸ್ತಾ ಇದೆಯಲ್ಲ. ರಾತ್ರಿ ಹೊತ್ತಲ್ಲಿ ದೇವ್ತರ ಅಂತ ಬಾಯಿ ತುದಿಗ್ ಬಂದಿತ್ತಲ್ಲ, ಹೇಳ್ಬಿಡು. ನೋಡ್ತಾ ಇರು, ತಿಂಗಳು ಮುಗಿಯೋದ್ರೊಳಗೆ ಗಾಡಿ ತಗೊಂಡ್ತೀನಿ ಅಂತ ಹೇಳಿದೀನಿ, ತಗೋತೀನಿ. ಸೋಲ ಮಾತೇ ಇಲ್ಲ ಪುಷ್ಪ. ನಾನು ನಿಮ್ಮನ್ನ ನಂಬ್ತೀನಿ, ನಾನು ನಿದ್ದೆಯಲ್ಲಿ ಓಡಾಡ್ತೀನಿ ಅಂತ ನೀವು ಅಂದ್ರಲ್ಲ, ಅದು ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಅದಕ್ಕೆ ದಯವಿಟ್ಟು ನನಗೆ ಸಹಾಯ ಮಾಡ್ತೀರಾ? ಏನ್ ಸಹಾಯ? ಇವತ್ತು ನಾನೆಲ್ಲೂ ಹೋಗ್ಬಾರ್ದು. ಅದಕ್ಕೆ ನನ್ನ ಕೋಣೆ ಬಿಟ್ಟು ನಾನೆಲ್ಲೂ ಹೋಗ್ಬಾರ್ದು. ನೋಡಿ, ನಾನೇ ನಿಮ್ಗೆ ಹೇಳ್ತಾ ಇದ್ದೀನಿ, ನಾನೆಲ್ಲೂ ಹೋಗ್ಬಾರ್ದು ಅನ್ನೋದೇ ನನ್ನ ಉದ್ದೇಶ. ನನ್ನ ಕೋಣೆ ಬಾಗ್ಲು ಇವತ್ತು ತೆಗಿಲೇಬಾರ್ದು. ಅದಕ್ಕೆ ಬ್ರೋಯಿನ್ ಲಾ, ನೀವು ನನ್ನ ಹತ್ರ ತಮಾಷೆ ಮಾಡ್ತಿಲ್ಲ ತಾನೆ? ಇಲ್ಲ ಇಲ್ಲ, ಅದಕ್ಕೆ ಐ ಆಮ್ ಸೀರಿಯಸ್. ವಾಟ್ಸ್ ರಾಂಗ್ ವಿತ್ ಯು ಬ್ರೋಯಿನ್ ಲಾ? ನನ್ನನ್ನು ನಾನು ಪರೀಕ್ಷೆ ಮಾಡ್ಕೊಳ್ತಿದ್ದೀನಿ. ಅದಕ್ಕೆ ನಿದ್ದೆಯಲ್ಲಿ ಓಡಾಡೋ ನನ್ನ ಅಭ್ಯಾಸದ ಬಗ್ಗೆ ನನಗೆ ಗೊತ್ತಿಲ್ಲ. ನೀವು ಹೇಳಿದ್ಮೇಲೆ ನನಗೆ ಗೊತ್ತಾಯ್ತು. ಅದಕ್ಕೆ ಐ ಜಸ್ಟ್ ವಾಂಟ್ ಟು ಸಿ ಹೌ ಐ ಬಿಹೇವ್. ಐ ಜಸ್ಟ್ ವಾಂಟ್ ಟು ನೋ ಹೌ ಐ ಬಿಹೇವ್. ಅದಕ್ಕೆ ನಾನು ಹೊರಗೆ ಹೋಗೋಕ್ಕಾಗಲಿಲ್ಲ ಅಂತಂದ್ರೆ ನಾನು ಹೇಗೆ ನಡ್ಕೊಳ್ತೀನಿ ಅನ್ನೋದು ನನಗೆ ಗೊತ್ತಾಗ್ಬೇಕು. ಅದಕ್ಕೆ ಪ್ಲೀಸ್ ಹೆಲ್ಪ್ ಮೀ. ಓಕೆ, ಥ್ಯಾಂಕ್ಸ್. ಅದಕ್ಕೆ ಆಮೇಲೆ ಸದ್ಯಕ್ಕೆ ಈ ವಿಷಯದ ಬಗ್ಗೆ ಅಮ್ಮನಿಗಾಗ್ಲಿ ಹರ್ಷನ್ಗಾಗ್ಲಿ ಗೊತ್ತಾಗೋದು ಬೇಡ. ಅವ್ರು ಗಾಬರಿ ಆಗ್ತಾರೆ. ಫೈನ್, ಐ ಟೇಕ್ ಕೇರ್, ಡೋಂಟ್ ವರಿ. ಥ್ಯಾಂಕ್ಸ್ ಅದಕ್ಕೆ, ಥ್ಯಾಂಕ್ಸ್.